ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಸಚಿವ ಸಂಪುಟ ಕಗ್ಗಂಟು ಮುಂದುವರಿತಾ ಇದೆ. ಸಚಿವ KH ಮುನಿಯಪ್ಪ ಅವರನ್ನ ಬದಲಾಯಿಸ್ತಾರೆಂಬ ಊಹಾಪೋಹ ಸಿಕ್ಕಾಪಟ್ಟೆ ಓಡಾಡ್ತಾ ಇದೆ. ಸಚಿವ KH ಮುನಿಯಪ್ಪ ಅವರನ್ನ ಬದಲಿಸ್ತಾರೆ ಅನ್ನೋ ಊಹಾಪೋಹ. ಕಾಂಗ್ರೆಸ್ ಹಾಗೂ ಸರ್ಕಾರಕ್ಕೆ ದಲಿತ ಸಂಘಟನೆಗಳು ನೇರ ಎಚ್ಚರಿಕೆಯನ್ನ ಕೊಟ್ಟಿದ್ದಾವೆ. ಯಾವುದೇ ಕಾರಣಕ್ಕೂ ಮುನಿಯಪ್ಪ ಅವರನ್ನ ಕಡೆಗಣಿಸಬಾರದು, ಮುನಿಯಪ್ಪ ಅವರನ್ನ ಸಂಪುಟದಿಂದ ಕೈ ಬಿಡಲೇಬಾರದು. KH ಮುನಿಯಪ್ಪಗೆ ಒಳ್ಳೆ ಖಾತೆ ನೀಡುವಂತೆ ಒತ್ತಾಯವನ್ನ ಮಾಡಲಾಗಿದೆ. ಮುನಿಯಪ್ಪ ಅವರ ಅನುಭವವನ್ನ ಸರಿಯಾಗಿ ಬಳಸಿಕೊಳ್ಳಿ. ರಾಜ್ಯದಲ್ಲಿನ ಎಲ್ಲ ದಲಿತ ಸಂಘಟನೆಗಳು ಮುನಿಯಪ್ಪ ಪರ ನಿಂತಿದೆ. ದಲಿತ ಲೀಡರ್ ಮುನಿಯಪ್ಪ ಅವರನ್ನ ಕಡೆಗಣಿಸಿದ್ರೆ ಸುಮ್ಮನಿರಲ್ಲ. ಕಾಂಗ್ರೆಸ್ಗೆ ಬೆನ್ನೆಲುಬಾಗಿ ಇರೋದು ದಲಿತ ಮತಗಳು. ಮುನಿಯಪ್ಪ ಮಗಳಿಗೆ ಸಚಿವ ಸ್ಥಾನ ಕೊಡೋದು ಬಿಡೋದು ನಿಮ್ಮಿಷ್ಟ, ಆದ್ರೆ ಮುನಿಯಪ್ಪ ಅವರ ಸಚಿವ ಸ್ಥಾನ ಕಿತ್ತು ಕೊಡೋದು ಸರಿಯಲ್ಲ, ನಾವು ಒಪ್ಕೊಳ್ಳೋದು ಇಲ್ಲ. ಆ ರೀತಿ ಆದ್ರೆ ರಾಜ್ಯಾದ್ಯಂತ ದಲಿತ ಸಂಘಟನೆಗಳು ಹೋರಾಟ ಮಾಡಬೇಕಾಗುತ್ತೆ. ದಲಿತ ಲೀಡರ್ ಮುನಿಯಪ್ಪಗೆ ಅನ್ಯಾಯ ಆಗುವುದಕ್ಕೆ ನಾವು ಬಿಡಲ್ಲ ಅಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ ಮತ್ತು ಸರ್ಕಾರಕ್ಕೆ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾವೆ ದಲಿತ ಸಂಘಟನೆಗಳು. ಎಸ್, ಈ ಒಂದು ವಿಚಾರ ಮುನ್ನೆಲೆಗೆ ಬಂದಿದೆ ಈಗ. ಅಂದ್ರೆ ಮುನಿಯಪ್ಪ ಅವರನ್ನ ಸಂಪುಟದಿಂದ ಕೈ ಬಿಡೋದು, ಅವರ ಬದಲಾಗಿ ಅವರ ಮಗಳಿಗೆ ಸಂಪುಟದಲ್ಲಿ ಅವಕಾಶ ಕೊಡೋದು. ಸೊ ಆ ನಿಟ್ಟಿನಲ್ಲಿ ಈತ ಒಬ್ಬ ಮಹಿಳಾ ಕೋಟಾದಡಿ ಅವರ ಮಗಳಿರ್ತಾರೆ, ಅದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇದ್ರ ಜೊತೆಗೆ ಇನ್ನೊಬ್ಬ ಶಾಸಕನನ್ನ ಸಚಿವನನ್ನಾಗ ಮಾಡಬಹುದು. ಅದರಲ್ಲೂ ಬಹಳ ಪ್ರಮುಖವಾಗಿ ಎಲ್ಲಿ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಭಾಗದ ಶಾಸಕರು ಏನಿದಾರಲ್ಲ ಅವರು ರೊಚ್ಚಿಗೆದ್ದಿರೋದು. ಆ ನಿಟ್ಟಿನಲ್ಲಿ ಒಂದು ಮಹಿಳಾ ಕೋಟಾದಡಿ ಅವರ ಮಗಳಿಗೆ ಸ್ಥಾನ ಕೊಟ್ಟಂಗೂ ಆಗುತ್ತೆ, ಆ ಭಾಗದ ಶಾಸಕಿಯೂ ಕೂಡ ಹೌದು, ಆ ಭಾಗಕ್ಕೆ ಪ್ರಿಫರೆನ್ಸ್ ಕೊಟ್ಟಂಗೂ ಆಗುತ್ತೆ. ಸೊ ಹಾಗಾಗಿ ಒಂದು ಶಾಟ್ನಲ್ಲಿ ಎರಡು ಹಕ್ಕಿಯನ್ನ ಹೊಡಿಬಹುದು ಅನ್ನೋದು ಒಂದು ಪ್ಲಾನ್ ಇದೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಬಟ್ ಗೊತ್ತಿಲ್ಲ, ಅಷ್ಟು ಸುಲಭ ಅಲ್ಲ ಮುನಿಯಪ್ಪನವರನ್ನ ಸಂಪುಟದಿಂದ ತೆಗೆದುಹಾಕೋದು ಅಥವಾ ಸಚಿವ ಸ್ಥಾನದಿಂದ ತೆಗೆದುಹಾಕೋದು. ಹಾಗಾಗಿನೇ ಮುನಿಯಪ್ಪ ಅವರನ್ನ ಏನಾದರೂ ಟಚ್ ಮಾಡಿದ್ರೆ ದೊಡ್ಡ ಮಟ್ಟದ ಹೋರಾಟ ಮಾಡ್ತೀವಿ ಅಂತ ದಲಿತ ಸಂಘಟನೆಗಳು ಎಚ್ಚರಿಕೆಯನ್ನಂತೂ ಕೊಟ್ಟಿದ್ದಾವೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದುರ್ಗೇಶ್, ಯಾಕೆ ಈ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ ಈಗ? ಯಾಕೆಂತಂದ್ರೆ ಮುನಿಯಪ್ಪ ಅವರು ಬಹಳ ಸೀನಿಯರ್ ಲೀಡರ್ ಇದ್ದಾರೆ, ಒಂದು ಸಮುದಾಯವನ್ನ ಪ್ರತಿನಿಧಿಸ್ತಾರೆ. ಸಡನ್ ಆಗಿ ಅವರನ್ನ ಕೆಳಗಿಳಿಸುವಂತ ಮಾತು ಯಾಕೆ ಕೇಳಿ ಬರ್ತಾ ಇದೆ? ದೇಸರಾಮ ಸಚಿವ ಸಂಪುಟದಲ್ಲಿ ಒಂದಿಷ್ಟು ಜನರಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. 19 ಜನರ ಪ್ರಮಾಣವಚನ ಕಾರ್ಯಕ್ರಮ ಕೂಡ ನಡೆದೋಗಿದೆ. ಜೊತೆಗೆ ಸಿಎಂ DK ಶಿವಕುಮಾರ್ ಅವರ ಜೊತೆಗೆ 13 ಜನ ಪ್ರಮಾಣವಚನ ಸ್ವೀಕಾರ ಮಾಡಿದ್ರು. ಅದರಲ್ಲಿ ಮುನಿಯಪ್ಪ ಅವರು ಮುನ್ನೆಲೆಯಲ್ಲಿದ್ರು. ಮುನಿಯಪ್ಪ ಅವರು ಸಮಾಜ ಕಲ್ಯಾಣ ಇಲಾಖೆಯನ್ನ ಕೊಡಿ ಅನ್ನೋ ನಿಟ್ಟಿನಲ್ಲಿ ಪಟ್ಟು ಹಿಡಿದಿದ್ರು. ಅವರಿಗೆ ಹಿಂದಿರುವಂತಹ ಆಹಾರ ಇಲಾಖೆಯನ್ನ ಕಂಟಿನ್ಯೂ ಮಾಡಿದ್ದಾರೆ. ಹೀಗಾಗಿ ಹೈಕಮಾಂಡ್ ನಾಯಕರ ಜೊತೆಗೆ ಒಂದಿಷ್ಟು ಮಾತುಕತೆಯನ್ನ ಮುನಿಯಪ್ಪ ಅವರು ನಡೆಸ್ತಾನೆ ಇದ್ರು. ಆದ್ರೆ ಸದ್ಯಕ್ಕೆ ಸಚಿವ ಸಂಪುಟದಲ್ಲಿ ಮಹಿಳೆಯರಿಗೆ ಸ್ಥಾನಮಾನ ಸಿಕ್ಕಿಲ್ಲ ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಗೊಂದಲಗಳು ಉಂಟಾಗಿದೆ. ಹೀಗಾಗಿ ಕಗ್ಗಂಟು ದಿನದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಇದನ್ನ ಪರಿಹರಿಸುವ ನಿಟ್ಟಿನಲ್ಲಿ ಮುನಿಯಪ್ಪ ಅವರು ರಾಜೀನಾಮೆಯನ್ನ ಪಡೆದು ಅವರ ಮಗಳಾಗಿರುವಂತಹ ರೂಪಕಲಾ ಶಶಿಧರ್ ಅವರಿಗೆ ಸಚಿವ ಸ್ಥಾನವನ್ನು ಮಾಡಿಕೊಡ್ಬೇಕನ್ನುವ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಮತ್ತೆ ರಾಜ್ಯ ಸರ್ಕಾರ ಚಿಂತನೆಗಳನ್ನು ನಡೆಸ್ತಾ ಇದೆ ಅನ್ನುವಂತ ಮಾತುಗಳು ಕೇಳಿ ಬರ್ತದೆ. ಹೀಗಾಗಿ ಮುನಿಯಪ್ಪ ಅವರ ರಾಜೀನಾಮೆಯನ್ನ ಪಡೆಯುವ ವಿಚಾರಕ್ಕೆ ಈಗ ದಲಿತ ಸಂಘಟನೆಗಳು ಸಾಕಷ್ಟು ಆಕ್ರೋಶವನ್ನು ಹೊರಹಾಕಿರುವಂತದ್ದು. ಮುನಿಯಪ್ಪ ಅವರು ಸಂಸದರಾಗಿ ಕೆಲಸ ಮಾಡಿರುವಂತದ್ದು, ಸಿಎಂ ಆಕಾಂಕ್ಷಿಯಾಗಿದ್ದಂತವರು ಸಿಎಂ ಆದ್ರೂ ಅವ್ರನ್ನ ಮಾಡಿರೋ ನಿಟ್ಟಿನಲ್ಲಿ ಬೇಡಿಕೆಗಳು ಹೆಚ್ಚಾಗಿತ್ತು. ಹೀಗಾಗಿ ಹಿರಿಯ ಸಚಿವರು ಆಗಿದ್ದಾರೆ, ಅವರನ್ನ ಯಾವುದೇ ರೀತಿಯಂತ ರಾಜೀನಾಮೆಯನ್ನ ಪಡಿಬಾರದು. ಏನಾದ್ರು ಆ ರೀತಿಯ ಬೆಳವಣಿಗೆಗಳಾದ್ರೆ ದಲಿತ ಸಂಘಟನೆಗಳು ಸರಿಯಾಗಿ ಸುಮ್ಮನೆ ಇರಲ್ಲ ಅನ್ನೋ ನಿಟ್ಟಿನಲ್ಲಿ ಎಚ್ಚರಿಕೆ ಕೊಡುವಂತ ಸಂದೇಶವನ್ನ ಈಗ ನೀಡಿರುವಂತದ್ದು. ಒಂದ್ ಕಡೆ ರೂಪಕಲಾ ಶಶಿಧರ್ ಅವರಿಗೆ ಮಹಿಳಾ ಖಾತೆಯಲ್ಲಿ ನೀವು ಕೊಡೋದಾದ್ರೆ ಕೊಡಿ, ಅದು ಹೈಕಮಾಂಡ್ ಮತ್ತು ರಾಜ್ಯ ಸರ್ಕಾರ ಸಿಎಂ ಅವರ ಇಷ್ಟಕ್ಕೆ ಬಿಟ್ಟ ವಿಚಾರ. ಆದ್ರೆ ಮುನಿಯಪ್ಪ ಅವರ ತಂಟೆಗೆ ಬಂದ್ರೆ ಎಲ್ಲವೂ ಕೂಡ ಸರಿ ಇರಲ್ಲ, ನಾವು ಸುಮ್ಮನೆ ಇರಲ್ಲ ಅನ್ನುವಂತ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ರೀತಿಯ ಬೆಳವಣಿಗೆಗಳಾದ್ರೆ ರಾಜ್ಯಾದ್ಯಂತ ದಲಿತ ಸಂಘಟನೆಗಳು ಹೋರಾಟಕ್ಕೆ ಮುನ್ನುಗ್ಗುವಂತ ಸಂದೇಶವನ್ನ ಕೊಟ್ಟಿರುವಂತದ್ದು. ಮತ್ತೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತಹ ಒಂದು ಎಚ್ಚರಿಕೆ ಸಂದೇಶವನ್ನ ಕೊಟ್ಟಿದ್ದಾರೆ. 2028ರ ಮುಂಬರುವಂತಹ ಚುನಾವಣೆಯನ್ನ ಗುರಿಯಾಗಿಟ್ಕೊಂಡು ನೀವು ನಿರ್ಧಾರವನ್ನ ಮಾಡಿ. ದಲಿತ ಮತಗಳು ಕಾಂಗ್ರೆಸ್ಗೆ ಅಸ್ತ್ರವಾಗಿದೆ, ದಲಿತ ಮತಗಳೇ ನಿರ್ಣಾಯಕ ಆಗಿದೆ, ದಲಿತ ಮತಗಳನ್ನ ಪಡೆದೇ ಕಾಂಗ್ರೆಸ್ ಗೆಲ್ತಾ ಇದೆ, ಅಹಿಂದ ಮತಗಳು ಸಾಕಷ್ಟಿದೆ ಅನ್ನೋ ನಿಟ್ಟಿನಲ್ಲಿ ಒಂದು ಮೆಸೇಜ್ ಅನ್ನ ಕೊಡ್ತಿದ್ದಾರೆ. ಹೀಗಾಗಿ ಮುನಿಯಪ್ಪ ಅವರ ರಾಜೀನಾಮೆಗೆ ಸರ್ಕಾರ DK ಶಿವಕುಮಾರ್ ಹೈಕಮಾಂಡ್ ನಾಯಕರನ್ನು ಮುಂದಾದ್ರೆ ಇದು ಬಿಸಿ ತಟ್ಟುವಂತದ್ದು. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.